ಮೈಸೂರು ಸುದ್ದಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ರಾಜ್ಯ ಘಟಕ ಮತ್ತು ಮೈಸೂರು ಜಿಲ್ಲಾ ಘಟಕ ರೋಟರಿ ಜಾವ ಸಭಾಂಗಣದಲ್ಲಿ ಉದ್ಘಾಟನೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವ ಹಾಗೂ ಶಾಸಕರಾದ ಜಿಟಿ ದೇವೇಗೌಡ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸಿಎನ್ ಮಂಜೇಗೌಡರವರಿಂದ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಿ ಉದ್ಘಾಟನೆ. ಶಾಸಕರಾದ ಜಿಟಿ ದೇವೇಗೌಡ ಮಾತನಾಡಿ, ಕನ್ನಡ ಪರ ಸಂಘಟನೆಗಳು ಹುಟ್ಟಿಕೊಂಡಷ್ಟೇ ವೇಗವಾಗಿ ಮರೆಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಹೋರಾಟ ಸಂಘಟಿಸುವ ಮೊದಲು ಅದರಲ್ಲಿನ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಬೇಕು. ಹೋರಾಟಗಳು ಯಶಸ್ವಿಯಾದರೆ ಸಂಘಟನೆಗಳು ಬಲಿಷ್ಠವಾಗುತ್ತದೆ. ಡಾಕ್ಟರ್ ರಾಜ್ಕುಮಾರ್, ವಾಟಾಳ್ ನಾಗರಾಜ್ ಮುಂತಾದವರು ಕನ್ನಡ ಪರ ಉಳಿವಿಗಾಗಿ ಹೋರಾಟ ಮಾಡಿದ್ದಾರೆ. ಅವರು ಉಳಿಸಿರುವ ಕನ್ನಡದ ಕಂಪನ್ನ ಸಂಘಟನೆಗಳು ಮುಂದುವರಿಸಬೇಕೆಂದು ಸಲಹೆ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ ಮಾತನಾಡಿ, ಕನ್ನಡ ಪರ ಹೋರಾಟದಲ್ಲಿ ಭಾಗವಹಿಸಿ ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಹರಿಯುತ್ತಿರುವ ಹೋರಾಟಗಾರರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ವಾಪಸ್ ಪಡೆಯುವಂತೆ ಸದನದಲ್ಲಿ ಹೋರಾಟ ನಡೆಸುತ್ತೇನೆ ಎಂದು ತಿಳಿಸಿದರು. ಕನ್ನಡ ನೆಲ ಜಲ ಭಾಷೆ ಉಳಿಸಲು ಸಹಕಾರ ಕಡಿಮೆ ಇದೆ. ಮಾತನಾಡುವವರು ಮೈಸೂರಿನಲ್ಲೂ ಕಡಿಮೆಯಾಗಿದ್ದಾರೆ. ಸರ್ಕಾರ ಕ್ರಿಮಿನಲ್ ಪ್ರಕರಣಗಳನ್ನು ಹಿಂಪಡೆಯುತ್ತಿದೆ. ಆದರೆ ಕನ್ನಡದ ಹೋರಾಟಗಾರರ ವಿರುದ್ಧ ಪ್ರಕರಣಗಳು ಮನಸ್ಸು ಮಾಡುತ್ತಿಲ್ಲ. ಸಾರಾ ಸುದರ್ಶನ್ ನಿಧನರಾದಾಗ ಅವರ ವಿರುದ್ಧ 18 ಪ್ರಕರಣಗಳಿದ್ದವು. ರಾಜಕೀಯ ಕಟ್ಟಿಕೊಂಡು ಹೋದ್ರೆ ಕನ್ನಡ ತಾಯಿ ರಕ್ಷಣೆ ಕಷ್ಟ ಎಂದು ತಿಳಿಸಿದ್ರು. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಲಿಂಗರಾಜು, ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಕೆಆರ್ ಚರಣ್ರಾಜ್ ರಾಜ, ಕಾರ್ಯದರ್ಶಿ ಹಾಗೂ ಕಾನೂನು ಸಲಹೆಗಾರರು ಮಹದೇವ ಸ್ವಾಮಿ, ರಾಜ್ಯ ಖಜಾಂಚಿ ಆನಂದ್ ಕುಮಾರ್ ಗೌಡ, ರಾಜ್ಯ ಉಪಾಧ್ಯಕ್ಷರು ಮಲ್ಲೇಶ್ ಎಂ, ರಾಜ್ಯ ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ಪ್ರಜಾಪವರ್, ಮೈಸೂರು. ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದೀವಿ. ಸುಮಾರು 18-20 ವರ್ಷದಿಂದನೂ ಕೂಡ ನಾವು ಬೇರೆ ಒಂದು ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೋ. ನಮ್ಮ ಉದ್ದೇಶ ಏನು ಅಂದರೆ, ನಾಡು ನುಡಿ ಜಲ ಭಾಷೆ ಹಾಗೂ ದೀನ ದಲಿತರ ಕಾರ್ಮಿಕ ಶೋಷಿತ ಪರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲಿ ಅನ್ಯಾಯ ಇದೆ ಅಲ್ಲಿ ನಮ್ಮ ಸಂಘಟನೆ ನ್ಯಾಯ ಕೊಡಿಸುವ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯ ಸಿಗುವಂತೆ ಇವತ್ತು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಅದೇ ರೀತಿ ಮುಂದೇನೂ ಕೂಡ ನಮ್ಮ ಉದ್ದೇಶ ಒಂದೇ, ಎಲ್ಲಿ ಅನ್ಯಾಯ ಇರುತ್ತೆ ಅಲ್ಲಿ ನ್ಯಾಯ ಸಿಗುವ ಹಾಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ನಮ್ಮ ಹೋರಾಟ ಯಾವತ್ತೂ ಕೂಡ ಎಲ್ಲಿ ಅನ್ಯಾಯ ಇರುತ್ತೆ ಬಡವ ಬಲ್ಲಿದ ದೀನ ದಲಿತರ ಪರ ಹೋರಾಟ ಮಾಡಿ ಹಾಗೂ ನಾಡು ನುಡಿ ಜಲ ಭಾಷೆ ಇದಕ್ಕೆ ಸುಮಾರು ಹೋರಾಟ ಮಾಡಿ ನಾವು ಒಂದು 4-5 ಬಾರಿ ಜೈಲು ಅನುಭವಿಸಿ. ಯಾಕೆಂದರೆ ಇವತ್ತು ಹೋರಾಟಗಾರರಿಗೆ ಎಷ್ಟು ಕಷ್ಟ ಇದೆ ಅಂದರೆ, ನಮ್ಮ ವೇದಿಕೆಯಲ್ಲಿ ಇವತ್ತು ದುಡಿಮೆ ಮತ್ತು ಹೋರಾಟ ಅಂತ ನಾವು ಒಂದು ನಿಟ್ಟಿನಲ್ಲಿ ಬರ್ತಾಯಿದ್ವಿ. ನಮ್ಮ ವೇದಿಕೆಯಲ್ಲಿ ಯಾರೂ ಕೂಡ ಹೋರಾಟಗಾರರು ಇವತ್ತು ದುಡಿಮೆ ಮಾಡಿ ಇವತ್ತು ಹೋರಾಟ ಮಾಡ್ತಾಯಿದ್ವಿ. ಬಡವ್ರ ಪರ ಧ್ವನಿ ಎತ್ತಿದ್ದೀವಿ. ಸರ್ಕಾರ ಇವತ್ತು ಹೋರಾಟಗಾರರನ್ನ ಎಲ್ಲೂ ಕೂಡ ನಮಗೆ ಒಂದು ಸಹಕಾರ ಕೊಡ್ತಾಯಿಲ್ಲ. ಹೋರಾಟಗಾರರನ್ನ ಬರೀ ತುಳಿತಾ ಬಂದಿದೆ. ಯಾವುದೇ ಸರ್ಕಾರ ಆಗ್ಬೋದು, ನಿಮಗೆ ಗೊತ್ತಿರ್ಬೋದು. ಇವತ್ತು ಸರ್ಕಾರ ಹೋರಾಟಗಾರರನ್ನ ಬರೀ ತುಳಿದಿದೆ ಹೊರತು ಎಲ್ಲೂ ಹೋರಾಟಗಾರರನ್ನ ಗುರುತಿಸಿ ಸರ್ಕಾರದಿಂದ ನಮಗೆ ಒಂದು ನೀವು ಹೋರಾಟ ಒಂದು ನಿಟ್ಟಿನಲ್ಲಿದೆ, ನ್ಯಾಯಯುತವಾಗಿ ಹೋರಾಟ ಮಾಡಿದ್ದೀರ ಅಂತ ಹೇಳಿ ಯಾವ ಸರ್ಕಾರನೂ ಕೂಡ ಇವತ್ತು ಹೋರಾಟಗಾರರಿಗೆ ಕೈ ಜೋಡಿಸಿಲ್ಲ. ಆದರೆ ಮುಂದೆ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು. ಯಾಕೆಂದರೆ ನೀವು ಎಲ್ಲ ಹೋರಾಟಗಾರರು ಇವತ್ತು ಯಾವ ರೀತಿ ತುಳಿತಾ ಇದ್ದಾರೆ ಅಂದರೆ, ಇವತ್ತು ಸುಮಾರು ಹೋರಾಟಗಾರರು ನಿಮಗೆ ಕಂಡಂಗೆ ಮಂಡ್ಯದಲ್ಲಿ, ಆಮೇಲೆ ಚಾಮರಾಜನಗರದಲ್ಲಿ ಸುಮಾರು ಜಿಲ್ಲಾಧ್ಯಕ್ಷರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ಆತ್ಮಹತ್ಯೆ ಮಾಡ್ಕೊಂಡವರು ಅಂತ ಅವರ ಮನೆಗೆ ಇವತ್ತು
ಎಲ್ಲೂ ಕೂಡ ಸರ್ಕಾರದವರು ಅವ್ರನ್ನ ಸ್ಪಂದಿಸಿಲ್ಲ. ಆದರೆ ಇವತ್ತು ಹೋರಾಟಗಾರರೇ ಇವತ್ತು ಬೆನ್ನೆಲುಬಾಗಿ ನಿಂತುಗಳ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಇವತ್ತು ಯಾವುದೇ ಸರ್ಕಾರ ಬಂದರೂ ಕೂಡ ನಾವು ಕೇಳ್ಕೊಳ್ಳೋದು ಏನಂದರೆ, ಸರ್ಕಾರ ಯಾವುದೇ ಬರಲಿ, ಹೋರಾಟಗಾರರಿಗೆ ನಿಮ್ಮಿಂದ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಕೊಡಿ, ಒಂದು ಸಹಾಯ ಮಾಡಿ ಅಂತ ನಾವು ಇವತ್ತು ಕೇಳ್ಕೊತೀವಿ. ಯಾಕೆಂದರೆ ಹೋರಾಟಗಾರರು ಇವತ್ತು ಎಲ್ಲ ಬಡ ಸ್ಥಿತಿಲಿದ್ದೀವಿ. ಆದ್ದರಿಂದ ಸರ್ಕಾರದವರು ಹೋರಾಟಗಾರರಿಗೆ ಆದಷ್ಟು ನೀವು ಸಹಾಯ ಮಾಡಿ ಅಂತ ಹೇಳ್ತಾ, ಇವತ್ತಿನ ನಿಮ್ಮ ಕಾರ್ಯಕ್ರಮ ಅಂದರೆ ಯಾರ್ಯಾರು ಬರ್ತಾ ಇದ್ದಾರೆ ಉದ್ಘಾಟನೆ? ಸರ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮಾನ್ಯ GT ದೇವೇಗೌಡರು ಹಾಗೂ ನಮ್ಮ ಮಂಜೇಗೌಡರು, MLA ಚಾಮರಾಜ ಕ್ಷೇತ್ರದ ಹರೀಶ್ ಗೌಡರು ಹಾಗೂ ನಮ್ಮ ಪತ್ರಿಕಾ ಸಂಘದ ಅಧ್ಯಕ್ಷರಾದ ದೀಪಕ್ರವರು ಕೂಡ ಆಗಮಿಸ್ತಾ ಇದ್ದಾರೆ. ಹೋರಾಟ ಇವತ್ತು ನಾವು ಇನ್ನೂ ಕೂಡ ಇದೇ ಒಂದು ನ್ಯಾಯಯುತವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಒಂದು ಒಳ್ಳೆ ಹೋರಾಟ ಮಾಡಿ ನ್ಯಾಯ ಸಿಗುವಂಗೆ ಹೋರಾಟ ಮಾಡಿಕೊಂಡು ಮುಂದೆನೂ ಕೂಡ ಹೋಗ್ತೀವಿ ಅಂತ ಹೇಳ್ತಾ, ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂ ಲಿಂಗರಾಜು. ಸರಿ, ಇದನ್ನು ಹೊರತುಪಡಿಸ್ದಂಗೆ DK ಶಿವಕುಮಾರ್ ಹೇಳಿದರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂತ ಹೇಳಿದರೆ, ಅದಕ್ಕೆ ತಮ್ಮ ರಿಯಾಕ್ಷನ್ ಏನಿದೆ ಸರ್? ಸರ್, ನಿಜಕ್ಕೂ ಕೂಡ ಇದು ನೋಡಿ, ಚಾಮುಂಡೇಶ್ವರಿ ತಾಯಿ ಆಗ್ಬೋದು, ಇವತ್ತು ಮಸೀದಿ ಆಗ್ಬೋದು, ಚರ್ಚ್ ಆಗ್ಬೋದು, ಇದು ಯಾರ ಅಪ್ಪನ ಸ್ವತ್ತಲ್ಲ. ಎಲ್ಲ ನಮ್ಮ ಕನ್ನಡ ಕಟ್ಟಾಳುಗಳು, ನಮ್ಮ ಕರ್ನಾಟಕದ ಒಂದು ಆಸ್ತಿ ಇದ್ದಂಗೆ. ಇವತ್ತು ಹೋರಾಟಗಾರರು ಮಾತ್ರ ನೀವು ನೋಡಿರ್ಬೋದು, ರಾಜಕೀಯದಲ್ಲಿ ಇವತ್ತು ರಾಜಕೀಯದವರಿಂದ ಬಡವ, ಶ್ರೀಮಂತ ಹಾಗೂ ಜಾತಿ ಇವತ್ತು ಹುಟ್ಟಿಕ್ತಾ ಇದ್ದಾರೆ. ಆದರೆ ಇವತ್ತು ಹೋರಾಟಗಾರರು ಎಲ್ಲೂ ಕೂಡ ಜಾತಿ ಇಲ್ಲ. ನೋಡಿ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಲ್ಲಿ ಎಲ್ಲ ಜಾತಿಯವರು ಇದ್ದಾರೆ. ದಲಿತರು, ದೀನ ದಲಿತರು, ಮುಸ್ಲಿಮಾನರು, ಕ್ರಿಶ್ಚಿಯನ್ರು ಎಲ್ಲರೂ ಇದ್ದಾರೆ. ಚಾಮುಂಡಿ ಬೆಟ್ಟ ನಾಡ ದೇವತೆ ಯಾರಪ್ಪನ ಸತ್ತಲ್ಲ, ಎಲ್ಲ ಜಾತಿಗೂ ಕೂಡ ಸೀಮಿತ. ಆ ನಾಡ ದೇವತೆ ಇವತ್ತು ಕಣ್ಣು ಬಿಟ್ಟರೆ, ಆ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ, ಯಾರು ನಾಡ ದೇವತೆಗೆ ನೀವು ಅನ್ಯಾಯ ಮಾಡ್ತೀರಾ, ನೀವು ಭಸ್ಮ ಆಗ್ಬಿಡ್ತೀರಾ. ಇದು ಹೋರಾಟಗಾರರ ಒಂದು ಎಚ್ಚರಿಕೆ. ತಮ್ಮ ಸ್ವಪ್ರತಿಷ್ಠೆನ ಏಕೆ ಹಿಂದೆ ಇದ್ದಂಥ ಸಂಘಟನೆ ಏನಾಗಿತ್ತು ಸರ್? ಯಾಕೆ ಬಿಡೋದು ಕಾರಣ ಏನು ಸರ್? ಸರ್, ಹಿಂದೆ ಇದ್ದ ಸಂಘಟನೆ ನಿಜಕ್ಕೂ ಆ ರಾಜ್ಯಾಧ್ಯಕ್ಷರು ಕೂಡ ಈಗಲೂ ಕೂಡ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ನಮ್ಮ ಸಂಘಟನೆಯ ನಮ್ಮ ಕಾರ್ಯಕರ್ತರಾಗ್ಬೋದು, ಎಲ್ಲ ಜಿಲ್ಲಾ ಅಧ್ಯಕ್ಷರಾಗ್ಬೋದು, ಹಾಗೂ ನಮ್ಮ ವಕೀಲ್ ಸಾಹೇಬರು ಚರಣ್ ರಾಜು, ನಮ್ಮ ಮಾದೇಸ್ವಾಮಿ, ಮಲ್ಲೇಶು, ಆನಂದ್ ಕುಮಾರ್ ಗೌಡರು ಎಲ್ಲರೂ ಇವತ್ತು ಯಾಕೆ ನಮ್ಮದೇ ಆದಂಥ ಒಂದು ಮೈಸೂರಲ್ಲಿ ಇವತ್ತು ಸಂಘಟನೆ ಯಾಕೋ ಹಿಂದೆ ಬರ್ತಾ ಇದೆ. ಆದ್ದರಿಂದ ನಾವು ನಮ್ಮದೇ ಆದಂಥ ಒಂದು ಸಂಘಟನೆನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಅಂತ ಮಾಡಿ ನೀವು ರಾಜ್ಯಾಧ್ಯಕ್ಷರಾಗಿ ಅಂತ ಹೇಳಿ ಎಲ್ಲರೂ ಒಂದು ಒತ್ತಡದಿಂದ ಇವತ್ತು ನಾವು ಈ ಉದ್ಘಾಟನೆ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸಂಘಟನೆ ಆಯ್ತಿದ್ದಂಗೆ ಇವ್ರನ್ನ ಯಾರನ್ನ ಯಾವ ರೀತಿ ಹೊಡಿಬೇಕು ಅಂದ್ರೆ ನೇರವಾಗಿ ಹೊಡೆಯೋಕ್ಕಾಗಲ್ಲ ಅವ್ರಿಗೆ. ನಿಮ್ಮಲ್ಲಿರೋವನ್ನೇ ಪಕ್ಕದಲ್ಲಿರೋವನ್ನ ನೀನು ಅಧ್ಯಕ್ಷ ಆಗು, ನೀನ್ ಯಾಕೆ ಅವ್ನು ಬಿಟ್ಬಿಟ್ಟು ಕೂತಿದ್ಯಾ, ಅವ್ನು ಬೆಳೀತಾ ಇದ್ದಾನೆ, ನೀನ್ ಬೆಳಿಬೇಕು ಅಂತ ಮಾಡ್ತಾರೆ. ನೋಡಿ, ನಮ್ಮಲ್ಲಿ ಇರ್ತಕ್ಕಂಥದ್ದನ್ನೇ ಹೊಡೆಯಕ್ಕೆ ನೋಡ್ತಾರೆ. ಇದನ್ನ ಬಹಳ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಒಬ್ಬ ನಾಯಕ, ನಮ್ಮ ನಾಯಕ. ನಾವೇನೇನು ಸಂದೇಶ ಕೊಡ್ತಾರೆ ಅದು ನಮ್ಮದು ಅಂತಕ್ಕಂಥ ಒಪ್ಕೊಂಡು ನಾವು ಮಾಡಿದಾಗ ಮಾತ್ರ ನಾವು ಸಕ್ಸೀಡ್ ಆಗ್ಲಿಕ್ಕೂ ಸಾಧ್ಯ, ಗುರಿ ಮುಟ್ಲಿಕ್ಕೂ ಸಾಧ್ಯ ಆಗ್ತದೆ, ಜನರ ಮೆಚ್ಚುಗೆ ಕೂಡ ಪಾತ್ರರಾಗ್ತೀವಿ. ಆ ರೀತಿಯ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ನಿಮ್ದಾಗಲಿ, ಯಾರನ್ನ ಸಂಘಕ್ಕೆ ಸೇರಿಸುವಾಗಲೇ ಅವರೆಲ್ಲರೂ ಕೂಡ ಈ ಒಂದು ಕನ್ನಡ ಭಾಷೆಯ ಬಗ್ಗೆ ಆಗಲಿ, ಕನ್ನಡ ರಾಜ್ಯದ ಬಗ್ಗೆ ಆಗಲಿ, ಕೆಲವು ಕಾನೂನಿನ ಬಗ್ಗೆ ಆಗಲಿ, ಅವ್ರಿಗೆಲ್ಲರೂ ಕೂಡ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಆವಾಗ 3 ತಿಂಗಳು ಒಂದು ಸಾರಿ ಒಮ್ಮೆ ಸೇರಿ ನಾವೇ ಸೇರೋದು. ನಮಗೆ ಗೊತ್ತಿದ್ದ ಇರ್ತಕ್ಕಂಥ ವಿಚಾರನ ಆ ಚರ್ಚೆಯಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಅವರಿಂದ ಉಪನ್ಯಾಸಗಳನ್ನು ನಮ್ಮ ಸಂಘದ ಬಳಗಕ್ಕೆ ಸದಸ್ಯರುಗಳಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಿಜವಾಗ್ಲೂ ಕೂಡ ನಿಮ್ಮ ಉದ್ದೇಶ ಈಡೇರಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಗೆ ಅದೇ ರೀತಿ ಹೆಚ್ಚು ಗೌರವನೂ ಕೂಡ ಸಿಗುತ್ತೆ, ಎಲ್ಲ ಕಡೆ ಮನ್ನಣೆ ಸಿಗುತ್ತೆ. ನಿಮ್ಮನ್ನು ಬನ್ನಿ ಅಂತ ಕರೀತಾರೆ ಎಲ್ಲರೂ ಕೂಡ. ಆಗ ಇವ್ರೇನೋ ಮಾಡ್ಕೊಂಡಿದ್ದಾರೆ ಕೂಡ
ಮೂರಲ್ಲಿ ನಾಲ್ಕನೇದು ಇದು ಒಂದು ಅಂತಕ್ಕಂಥ ಭಾವನೆಗೆ ಅವಕಾಶ ಕೊಡಬೇಡಿ. ಇವೆಲ್ಲರೂ ಪ್ರಾರಂಭ ಮಾಡಿದ್ದೀರಿ. ಆ ರೀತಿ ಕಾರ್ಯಕ್ರಮ ರೂಪಿಸಿ ನಮ್ಮಲ್ಲಿರೋದನ್ನ ಮೊದಲು ಸಜ್ಜುಗೊಳಿಸಿ ಅವ್ರಿಗೆ ಅರಿವಿನ ಶಿಕ್ಷಣವನ್ನು ಯಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಯಾತಕ್ಕೋಸ್ಕರ ಹೋರಾಟ ಮಾಡ್ತೇವೆ, ನಾವು ಯಾವುದಕ್ಕೋಸ್ಕರ ಚಳವಳಿ ಮಾಡ್ತೇವೆ ಅನ್ನೋದನ್ನು ಕೂಡ ಎಲ್ಲ ವಿಚಾರಗಳನ್ನು ಅರಿವು ಮೂಡಿಸುವ ಮೂಲಕ ನಾವು ಉತ್ತಮ ನಾಯಕರಾಗಿ ನೀವೆಲ್ಲರೂ ಕೂಡ ಕನ್ನಡ ನಾಡಿಗೆ ನಿಮ್ಮ ಸೇವೆ ಅತ್ಯಮೂಲ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಿಜ ಕಷ್ಟ ಇದೆ, ನಮ್ಗೆ ಭಾಳ ಕಷ್ಟ ಇದೆ, ಮನೆಯಲ್ಲಿ ಕಷ್ಟ ಇದೆ, ವೈಯಕ್ತಿಕವಾಗಿ ಕಷ್ಟ ಇದೆ, ಹಣಕಾಸು ತೊಂದರೆಗಳು ಬರ್ತವೆ. ಇವೆಲ್ಲವನ್ನು ಕೂಡ ಧೈರ್ಯವಾಗಿ ಎದುರಿಸಿದಾಗ ನದಿ ದಾಟಂಗೆ ಆಗುತ್ತೆ. ಆಮೇಲೆ ಎಲ್ಲವೂ ಕೂಡ ನಿಮಗೆ ನಾಯಕತ್ವನೂ ಬರುತ್ತೆ, ನಿಮ್ಮ ಗೌರವನೂ ಸಿಗುತ್ತೆ, ನಿಮ್ಮ ರಕ್ಷಣಾ ವೇದಿಕೆಗೆ ಬೆಂಬಲನೂ ಕೂಡ ಸಿಗುತ್ತೆ. ಆ ರೀತಿ ಇದಾಗಲಿ ಅಂತೇಳಿ ನಮಗೆಲ್ಲರೂ ಕೂಡ ಶುಭ ಹಾರೈಸಿ ಇವತ್ತು ಗಣಪತಿ ಹಬ್ಬ, ಗೌರಿ ಗಣಪತಿ ಹಬ್ಬ ಆಗಿದೆ. ಇದೇ ಸಂದರ್ಭದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇನೆ. ನಿಮಗೆಲ್ಲರಿಗೂ ಕೂಡ ಅಂಥ ಒಂದು ಶಕ್ತಿ ಬರಲಿ, ಅಂಥ ಒಂದು ಗಣಪತಿ ಆಶೀರ್ವಾದದಿಂದ ಜ್ಞಾನ ಬರಲಿ, ಶಿಕ್ಷಣ ಸಿಗಲಿ ಅಂಥೇಳಿ ಒಳ್ಳೆಯ ನಾಯಕರಾಗಿ ನೀವೆಲ್ಲರೂ ಕೂಡ ಈ ಸಮಾಜದಲ್ಲಿ ಗೌರವಯುತವಾದಂಥ ನಾಯಕರುಗಳು ಈ ಹೋರಾಟದ ಮೂಲಕ ಸಿಗಲಿ, ನಮ್ಮ ಕನ್ನಡ ನಾಡಿನ ಮನ್ನಣೆ ನಮಗೆಲ್ಲ ಸಿಗಲಿ ಅಂತೇಳಿ ನಮಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಕನ್ನಡಾಂಬೆ ಆಶೀರ್ವಾದ ಇರಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಡೀ ವಿಶ್ವದಲ್ಲೇ ಕನ್ನಡ ಭಾಷೆಗೆ ಮಹತ್ವದ ಸ್ಥಾನ ಇರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ತಾವೆಲ್ಲರೂ ಕೂಡ ಅಧ್ಯಕ್ಷರು ಮಾತನಾಡ್ತಾ ಕನ್ನಡ ಭಾಷೆ ಬಗ್ಗೆನೇ ಮಾತಾಡಿದ್ರು. ಹಿಂದೆ ಭಾಳಷ್ಟು ಹೋರಾಟಗಳಿಂದನೇ ಕನ್ನಡ ಉಳಿದಿದೆ, ಬದುಕಿದೆ. ಪಟ್ಟಣದವರು ಇರ್ಬೋದು, ರಾಜ್ಕುಮಾರ್ ಅವರು ಇರ್ಬೋದು, ಮೈಸೂರಿನಲ್ಲಂತೂ ಭಾಳಷ್ಟು ಚಳುವಳಿಯ ನಾಯಕರುಗಳು ಕನ್ನಡಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ. ರಾಜ್ಯಾಧ್ಯಕ್ಷರಾದಂಥ ಸ್ನೇಹಿತರು ಆದಂಥ ಲಿಂಗರಾಜರವರೇ, ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗವನ್ನು ಬಹಳ ಸಂತೋಷವಾಗಿ ಕನ್ನಡಾಂಬೆಗೆ ಪುಷ್ಪವನ್ನು ಹಾಕೋದ್ರ ಮುಖಾಂತರ ಚಾಲನೆ ಕೊಟ್ಟಿದ್ದೇವೆ. ಮಾತಾಡಬೇಕು ಅಂತ ಹೇಳಿದ್ದಾರೆ, ಮಾತಾಡ್ತೇನೆ. ಸರಿ, ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊತ ತಾನೆ? ಅಡ್ಜಸ್ಟ್ ಮಾಡ್ಕೊತೀರಾ? ರೈಟ್. ನಾವು ಕನ್ನಡಿಗರು, ನಾವು ಯಾವಾಗಲೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಜನ. ನಾನು ಈ ಸಂಘವನ್ನು ನಮ್ಮ ಸ್ನೇಹಿತರ ಸಂಘ ಮೈಸೂರಿನ ಅಧ್ಯಕ್ಷರಾದಂಥ ಮಾನ್ಯ ದೀಪಕರು ಕೂಡ ನಾನು ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಮತ್ತೊಂದು ವೇದಿಕೆ ಪರವಾಗಿ ಸ್ವಾಗತವಿದೆ. ನಾನೊಬ್ಬ ಎಕ್ಸ್ ಸರ್ವಿಸ್ ಮ್ಯಾನ್, ಮಾಜಿ ಸೈನಿಕ. ನಮ್ಗೆ ಏನಪ್ಪ ಅಂದರೆ ಈ ಕತೆ ಗೀತೆ ಓಡ್ ಗೊತ್ತಿಲ್ಲ. ನಮ್ಗೆ ಏನಪ್ಪ ಅಂದರೆ ಏನೇನು ಗೊತ್ತದ ನೆಟ್ ಮಾತಾಡೋದು. ಏನು ದೀಪಕ್ ಸರ್? ಅದು ಇವತ್ತಿನ ಸಮಾಜಕ್ಕೆ ಒಳ್ಳೆಯದು. ಏಕೆಂದರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನೆಟ್ ಮಾತಾಡೋ, ಸುದ್ದಿ ಬಳಸಿ ಮಾತಾಡ್ಲಿಕ್ಕೆ ಹೋದರೆ ಸಮಯ ಇಲ್ಲ. ಬಂಧುಗಳೇ, ನಾನು ಲಿಂಗರಾಜ್ ಅವ್ರನ್ನ ಮತ್ತು ನಮ್ಮ ಚರಣ್ ರಾಜ್ ಅವ್ರನ್ನ ಸುಮಾರು ಒಂದು 10-15 ವರ್ಷಗಳಿಂದ ಅವ್ರನ್ನ ನೋಡ್ತಾ ಇದ್ದೇನೆ. ನನಗೆ ಅವ್ರು ಹೆಂಗೆ ಪರಿಚಯ ಆದರು ಅಂದರೆ, ನಮ್ಮ ಮನೆಗೆ ಒಂದ್ಸರಿ ಬಂದಿದ್ರು. ಇವ್ರು ಬರೋ ಟೈಮ್ಗೆ ನಮ್ಮ ಮನೆ ಹಿಂಬಾಗ ಪಾಪ ಬಡವರೊಬ್ಬರು ಬಂದು ಕಣ್ಣೀರ ಹೇಳಿದರು. ತಕ್ಷಣ ಇವರು ಹೋದರು, ಅವ್ರ ಕಷ್ಟವನ್ನು ಬಗೆಹರಿಸಿ ಬಂದರು. ನನಗೆ ಬಹಳ ಸಂತೋಷವಾಯಿತು. ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣೆ ಇಂಥ ಒಬ್ಬರು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಇಂಥ ಹೋರಾಟಗಾರರಿರೋದ್ರಿಂದ ಎಷ್ಟೋ ಕೆಲಸಗಳಿಗೆ ಕಾನೂನಿನಿಂದ ಮತ್ತು ಪೊಲೀಸಿನಿಂದ ರಕ್ಷಣೆ ಸಿಗೋದಕ್ಕಿಂತ ಮುಂಚೆ ಈ ಸಂಘ ಸಂಸ್ಥೆಗಳಿಂದ ಇವತ್ತು ನ್ಯಾಯ ದೊರಕ್ತಾ ಇದೆ ಅಂದರೆ ತಪ್ಪಾಗಲಾರದು.
ನಾನು ನೋಡ್ತೇನೆ. ನಾನು ವಿಧಾನ ಪರಿಷತ್ನಲ್ಲಿದ್ದಾಗ ಹಲವಾರು ವಿಚಾರಗಳ ಬಗ್ಗೆ ಬಂದಾಗ ನಾನು ಕೇಳ್ತೇನೆ, ನೀವು ಎಲ್ಲದಕ್ಕೂ ಕೂಡ ಬಡ್ಜೆಟ್ನಲ್ಲಿ ನೀವು ಕೊಟ್ಟಿದ್ದೀರಿ, ಕನ್ನಡ ನೆಲ ಜಲ ಉಳಿಸತಕ್ಕಂಥದಕ್ಕೆ, ಕನ್ನಡ ಭಾಷೆಯನ್ನು ಉಳಿಸೋದಕ್ಕೆ ಸರ್ಕಾರದ ಕೊಡುಗೆ ಬಹಳ ಕಮ್ಮಿ.